ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಹಾ ವ್ಲಾಗ್ಸ್ ಕನ್ನಡ. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದರೆ 5 ದಿನಗಳ ಹಬ್ಬ, ಆದರೆ ನಾವು 4 ದಿನ ಆಚರಣೆ ಮಾಡ್ತೀವಿ. ಮೊದಲನೇದಾಗಿ ಧನತ್ರಯೋದಶಿ, ಎರಡನೇದು ನರಕ ಚತುರ್ದಶಿ, ಮೂರನೇದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ, ನಾಲ್ಕನೇದು ಬಲಿಪಾಡ್ಯಮಿ. 4 ದಿನಗಳ ಹಬ್ಬ ನಾವು ಆಚರಣೆ ಮಾಡ್ತೀವಿ. ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ ಅಂದರೆ ಧನತ್ರಯೋದಶಿ. ಇದನ್ನು ಜಲಪೂರ್ಣ ತ್ರಯೋದಶಿ ಅಥವಾ ಗಂಗಾ ಪೂಜೆ ಅಂತಾನೂ ಕರೀತಾರೆ. ಕೆಲವೊಬ್ಬರು ಈ ಪೂಜೆ ಬೆಳಗ್ಗೆ ಮಾಡ್ತಾರೆ, ಕೆಲವೊಬ್ಬರು ಸಾಯಂಕಾಲ ಕೂಡ ಮಾಡ್ತಾರೆ. ಅದು ಅವ್ರ ಸಂಪ್ರದಾಯಕ್ಕೆ ಬಿಟ್ಟಿದ್ದು. ನಾವು ಬೆಳಗ್ಗೆನೇ ಈ ಪೂಜೆ ಮಾಡ್ಕೊತೀವಿ. ಇವತ್ತಿನ ದಿನ ಚಿನ್ನ, ತಾಮ್ರ, ಬೆಳ್ಳಿ ಇತ್ಯಾದಿ ವಸ್ತುಗಳನ್ನು ಖರೀದಿಸಲು ಒಳ್ಳೆ ಮುಹೂರ್ತ ಆಗಿರ್ತದೆ. ಅದು ಖರೀದಿಸಿ ಎಲ್ಲರೂ ಪೂಜೆ ಮಾಡಬಹುದಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ಬಚ್ಚಲು ಮನೆಯಲ್ಲಿರುವ ಎಲ್ಲ ಸ್ನಾನಕ್ಕೆ ಬಳಸುವ ಹಂಡೆ, ಒಲೆ ಮತ್ತು ಎಲ್ಲ ಸ್ನಾನದ ವಸ್ತುಗಳನ್ನು ಶುಚಿಗೊಳಿಸಿ ಸುಣ್ಣ ಮತ್ತು ಜಾಜ ಹಚ್ಚಿ ಪೂಜೆ ಮಾಡುತ್ತಿದ್ದರು. ಆ ಹಂಡೆಗಳಿಗೆ ಹೂ ಹಾಕಿ, ತೋರಣ ಕಟ್ಟಿ, ರಂಗೋಲಿ ಹಾಕಿ ಅವನ್ನು ಅಲಂಕರಿಸಿ ಅಲ್ಲಿಯೇ ಪೂಜೆ ಮಾಡುತ್ತಿದ್ದರು. ಅದನ್ನು ಬೆಳಗ್ಗೆ ಸ್ನಾನಕ್ಕೆ ಬಳಸುತ್ತಿದ್ದರು. ಈಗ ನಾವು ಅಷ್ಟೆಲ್ಲ ಮಾಡದೇ ಹೋದರೂ ಸಿಂಪಲ್ಲಾಗಿ ಪೂಜೆ ಮಾಡಿಕೊಳ್ಳುತ್ತೇವೆ. ಇವತ್ತಿನ ದಿನ 19 ಅಕ್ಟೋಬರ್ 2025 ಭಾನುವಾರದಂದು ನೀರು ತುಂಬುವ ಪೂಜೆ ಅಂದರೆ ಧನತ್ರಯೋದಶಿ ಇರುವುದರಿಂದ ನಾವು ಪೂಜೆ ಮಾಡಿದ ನಂತರ ಅಂದರೆ ಮರುದಿನ 20ನೇ ತಾರೀಖದಂದು ಆ ನೀರನ್ನು ಬಳಸಿ ಸ್ನಾನ ಮಾಡುತ್ತೇವೆ. ನಾವಿಲ್ಲಿ ಪೂಜೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಪೂಜೆ ಮಾಡುವ ಜಾಗವನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಂಡು ತದನಂತರ ಅಲ್ಲಿ ನಾನು ರಂಗೋಲಿಯನ್ನು ಹಾಕುತ್ತಿದ್ದೇನೆ. ನಾನಿಲ್ಲಿ ಮೊದಲಿಗೆ ಸ್ವಚ್ಛಗೊಳಿಸಿದ ಜಾಗದಲ್ಲಿ ಒಂದು ಮಣೆ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿಕೊಳ್ಳುತ್ತಿದ್ದೇನೆ. ಈಗ ಇದ್ರ ಮೇಲೆ ತುಂಬಿದ ಕಳಶೆ ಇಟ್ಟು ಪೂಜೆ ಮಾಡಬೇಕು. ಹಿತ್ತಾಳೆ ಅಥವಾ ಸ್ಟೀಲ್ ಕಳಶೆ ಇಟ್ಟು ಪೂಜೆ ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ನಾನಿಲ್ಲಿ ತಾಮ್ರದ ಕಳಶೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸುಣ್ಣ ಜಾಜ ಹಚ್ಚಿ ಪೂಜೆ ಮಾಡ್ಬೋದು. ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಕುಂಕುಮ ವಿಭೂತಿ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅಮ್ಮನ ಮನೆಗೆ ಬಂದಿರೋದ್ರಿಂದ ಇಲ್ಲೇ ನಾನು ಧನತ್ರಯೋದಶಿ ಅಂದರೆ ಜಲಪೂರ್ಣಿಮಾ ಪೂಜೆ ಮಾಡ್ತಾ ಇದ್ದೀನಿ. ತುಂಬಿದ ಕೊಡ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಿದ ಕೊಡ ಹೇಗೆ ತುಳ್ಕೋದಿಲ್ಲವೋ ಹಾಗೆ ತುಂಬಿದ ಮನೆ ಇರಲಿ ಅಂತ ಈ ಸಂಪ್ರದಾಯ ಮಾಡುತ್ತೇವೆ. ನಾನಿಲ್ಲಿ ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಹೂ ಹಾಕಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನಾವು ಧನತ್ರಯೋದಶಿ ಅಂದರೆ ಗಂಗಾ ಪೂಜೆ ಏನು ಮಾಡಿರ್ತೀವಿ ಬಿಂದಿಗೆ ನೀರು, ಆ ಬಿಂದಿಗೆ ನಾಳೆ ನರಕ ಚತುರ್ದಶಿ ದಿನ ಅಂದರೆ ಎಣ್ಣೆ ಸ್ನಾನಕ್ಕೆ ಈ ಬಿಂದಿಗೆ ನೀರು ಯೂಸ್ ಮಾಡಿಕೊಂಡು ಮನೆಯಲ್ಲಿರುವ ಎಲ್ಲರಿಗೂ ಸ್ವಲ್ಪ ಸ್ವಲ್ಪವಾದರೂ ಪರವಾಗಿಲ್ಲ ಈ ನೀರು ಹಾಕಿಕೊಂಡು ಎಣ್ಣೆ ಸ್ನಾನ ಮಾಡಬೇಕು. ಈಗ ದೀಪಾರಾಧನೆ, ದೀಪ ಹಚ್ಚಿ 2 ದೀಪವನ್ನು ಬೆಳಗಿಸ್ತಾ ಇದ್ದೀನಿ. ಈಗ ಕಳಶಿಗಳಿಗೆ ನೂಲು ಕಟ್ತಾ ಇದ್ದೀನಿ. 2
ಕಳಶಿಗೆ ನೂಲು ಕಟ್ಟಬೇಕು. ಇದು ಯಾಕೆ ಕಟ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾವು ಹಿಂದಿನ ಹಿಡಿದು ಈ ಸಂಪ್ರದಾಯ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ನಾನು ಕೂಡ ಇದೇ ಥರ ನೂಲು ಕಟ್ತಾಯಿದ್ದೀನಿ. ಇದು ಯಾಕೆ ಕಟ್ತಾರಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮಕ್ಕಳೆಲ್ಲ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದರು. ಹಾಗೆ ಮನೆಯಲ್ಲಿರೋ ನಲ್ಲಿಗಳಿಗೆ ಮತ್ತು ನೀರು ಸಂಗ್ರಹಿಸುವ ಎಲ್ಲ ಸಾಮಾನುಗಳಿಗೆ ಇವತ್ತಿನ ದಿನ ಪೂಜೆ ಮಾಡಬೇಕು. ನಾನಿಲ್ಲಿ ನಲ್ಲಿಗಳಿಗೆ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಆಗಿರ್ಬೋದು, ಸಿಂಟ್ಯಾಕ್ಸ್ ಆಗಿರ್ಬೋದು, ಫಿಲ್ಟರ್ ವಾಟರ್ ಟ್ಯಾಂಕ್ ಆಗಿರ್ಬೋದು, ನೀವು ಏನೆಲ್ಲ ನೀರು ಸಂಗ್ರಹಿಸಲು ಬಳಸ್ತೀರಿ ಸಾಮಾನು, ಅವಕ್ಕೆಲ್ಲ ನೀವು ಇವತ್ತಿನ ದಿನ ಪೂಜೆ ಮಾಡಬೇಕು. ನಾನಿಲ್ಲಿ ನಲ್ಲಿಗೂ ಪೂಜೆ ಮಾಡಿ ನಮ್ಮ ಅಮ್ಮನ ಮನೆಯಲ್ಲೇ ಬೋರ್ವೆಲ್ ಇರೋದ್ರಿಂದ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಇದಕ್ಕೂ ಕುಂಕುಮ ಅರಿಶಿನ ಹಚ್ಚಿ ಹೂವೆಲ್ಲ ಇಟ್ಟು ನೈವೇದ್ಯ ಇಟ್ಟು ಅಗರಬತ್ತಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ದಿನದಿಂದ ನಾವು ದೀಪಾರಾಧನೆ ಮಾಡ್ತೀವಿ. ಅಂದರೆ 5 ದಿನಗಳ ಕಾಲ ದೀಪಾರಾಧನೆ. ಈಗ ಹೊರಗಡೆ ಹೋಗಿ ಶಿವನ ದೀಪ ಅಂತ ದೀಪಾರಾಧನೆ ಮಾಡ್ತಾಯಿದ್ದೀವಿ. ಈ ದೀಪ ಹಬ್ಬ ಮುಗಿಯೋವರೆಗೂ ದಿನ ಸಾಯಂಕಾಲ ಬೆಳಗ್ಗೆ ಹಚ್ತೀವಿ. 5 ದಿನಗಳ ಕಾಲ ಈ ದೀಪ ಹಚ್ಚಬೇಕು. ಈಗ ಪೂಜೆ ಹೇಗಾಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.